ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ನಮ್ಮ ಬಗ್ಗೆ ನಾವು ಹೆಂಗೆ ಕೇರ್ ಮಾಡ್ಕೊಳೋದನ್ನು ಸ್ವಲ್ಪ ತಿಳಿಸ್ತಾ ಇದ್ದೀನಿ ಅಷ್ಟೇ. ಯಾವಾಗಲೂ ಬರೀ ಗಂಡ ಮಕ್ಕಳು ಬರೀ ಬೇರೆಯವ್ರ ಖುಷಿಗೋಸ್ಕರ ನಾವು ಜೀವನನೇ ತ್ಯಾಗ ಮಾಡಿರ್ತೀವಿ ಅಲ್ವಾ. ಅದಕ್ಕೆ ಫಸ್ಟ್ ನಮ್ಮ ಖುಷಿ ನಾವು ನೋಡ್ಕೋಬೇಕು. ಆಮೇಲೆ ನಾವು ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದಲ್ವಾ. ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಏನಂದರೆ ಫಸ್ಟ್ ನಾನು ಯಾವಾಗಲೂ ಎಕ್ಸಸೈಸ್ ಮಾಡಬೇಕು. ನೀವು ಯಾವಾಗಲೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿನೀರು, ನೀವು ಏನಾದರೂ ಒಂದು ಕುಡಿಬೋದು. ಬಿಸಿನೀರೊಳಗೆ ಜೀರಿಗೆ ನೀರು, ಟರ್ಮರಿಕ್ಕು, ಹನಿ, ಲೆಮನ್ ಏನಾದ್ರು ಒಂದು ವಾಟರ್ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳೇಬೇಕು. ನೀವು ಅದನ್ನು ಮಾತ್ರ ಮಾಡ್ಕೊಳ್ಳಿ. ಬೆಳಗ್ಗೆ ಹೊತ್ತು ಎಷ್ಟು ಒಳ್ಳೆಯದು ಅಂದರೆ ಮಾತ್ರ ನಾನು ಫಸ್ಟ್ ಯಾವಾಗಲೂ ಟರ್ಮರಿಕ್ ನೀರು, ಇಲ್ಲಾಂದರೆ ಮಾಮೂಲಿ ಬಿಸಿ ಬಿಸಿ ಜಾಸ್ತಿ ಒಂದು ಸ್ವಲ್ಪ ಸಿಪ್ ಆಗಿ ಕುಡಿಬೇಕು. ನಾನಿವಾಗ ಎಕ್ಸಸೈಸ್ ಎಲ್ಲ ಮಾಡಿ ಸ್ವಲ್ಪ ಇದು ಮಾಡ್ತೀನಿ, ಇದು ಮೆಡಿಟೇಷನ್ ಮಾಡ್ತೀನಿ ಸ್ವಲ್ಪ ಒಂದು 10 ನಿಮಿಷ. ನಿಮಗೋಸ್ಕರ ಒಂದು 5 ನಿಮಿಷ 10 ನಿಮಿಷನಾದರೂ ನೀವು ಮೆಡಿಟೇಷನ್ ಮಾಡಲೇಬೇಕು. ಯಾಕೆಂದರೆ ಮೈಂಡ್ ಫುಲ್ಲು ತುಂಬ ಸ್ಟ್ರೆಸ್ ಇರುತ್ತೆ. ಒಂದು ಸ್ವಲ್ಪ ಭಯ ಆಗಲಿ, ನಾವು ಕೆಲಸ ಏನು ಮಾಡಬೇಕು, ಅದೇನು ಮಾಡಬೇಕು, ಇದೇನು ಮಾಡಬೇಕು ಅಂತ ನಮಗೆ ಟೆನ್ಷನ್ ಇರುತ್ತೆ. ಬೆಳಗ್ಗೆ ಎದ್ದರೆ ಟಿಫನು ಸಾಂಬಾರು ಕೆಲಸಗಳು ಏನೇನು ಮಾಡಬೇಕು ಅಂತಲೇ ಟೆನ್ಷನ್ ಇರುತ್ತೆ. ಅದಕ್ಕೋಸ್ಕರ ಒಂದು 10 ನಿಮಿಷನಾದರೂ ಪರವಾಗಿಲ್ಲ, ನಮಗೋಸ್ಕರ 5 ನಿಮಿಷ 10 ನಿಮಿಷದವರೆಗೂ ಮೆಡಿಟೇಷನ್ ಮಾಡಲೇಬೇಕು. ಇವಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡ್ರೆ ನಾನು ಅಷ್ಟೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನನ್ನ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ನಾನು ಇವಾಗ ಚೇಂಜ್ ಮಾಡ್ಕೊತಾ ಇದ್ದೀನಿ. ನಾನು ಮೆಡಿಟೇಷನ್ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊತಾ ಇದ್ದೀನಿ, ಆದರೂ ಆಗ್ತಾನೇ ಇಲ್ಲ. ಅದು ಕಣ್ಮುಚ್ಕೊಂಡ್ರೆ ಸಾಕು ಏನೇನೋ ಯೋಚನೆ ಬರ್ತಾ ಇರುತ್ತೆ. ಆಮೇಲೆ ಅನ್ಕೋಬೇಕು, ನಾವು ಸ್ವಲ್ಪ ಕೂತ್ಕೋಬೇಕು, ಮಾಡಬೇಕು ಅಂತ ಮನಸ್ಸಲ್ಲಿ ನಾವು ಅಂದ್ಕೊಂಡಾಗ ಒಂದು 5 ನಿಮಿಷ ಒಂದು 10 ನಿಮಿಷ ಫಸ್ಟ್ 5 ನಿಮಿಷ ಮಾಡಿ, ಒಂದು 6 ನಿಮಿಷ 7 ನಿಮಿಷ. ನಾನಿವಾಗ ಒಂದು 6 ನಿಮಿಷ 7 ನಿಮಿಷ ಮಾಡ್ತೀನಿ. ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ. ಅಯ್ಯೋ ಕೆಲಸ ಮಾಡಬೇಕು ಅಂತಲೇ ಮನಸ್ಸಲ್ಲಿರುತ್ತೆ. ಅದಕ್ಕೆ ಫಸ್ಟ್ ಮೆಡಿಟೇಷನ್ ಮಾಡ್ಕೊಂಡು ಫಸ್ಟ್ ಎಕ್ಸಸೈಸ್ ಮಾಡ್ತೀನಿ. ಮೆಡಿಟೇಷನ್ ಮಾಡಿ ಲಾಸ್ಟಿಗೆ ಮೆಡಿಟೇಷನ್ ಮಾಡ್ತೀನಿ. ಎಕ್ಸಸೈಸ್ ಎಲ್ಲ ಮುಗಿಸೋದು ಮೆಡಿಟೇಷನ್ ಮಾಡಿ ಆಮೇಲೆ ನಾನೊಂದು ಬುಕ್ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ನಾನು ಬೇರೆ ಥರ ಎಲ್ಲ ಅಭ್ಯಾಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಒಂದು ಬುಕ್ ಡೈರಿ ತೊಗೊಳ್ಳಿ. ಒಂದು 100 ನಿಮ್ಮ ಹತ್ರ ಡೈರಿ ಇಲ್ಲ ಅಂದರೆ ಒಂದು 100 ಪೇಜಸ್ ನೋಟ್ಸ್ ತೊಗೊಳ್ಳಿ. ಒಂದು ಪೆನ್ ತೊಗೊಂಡು ನೀವು ಸಪ್ರೇಟಾಗಿ ಒಂದು ಇಟ್ಕೊಳ್ಳಿ ಅಷ್ಟೇ. ನಿಮ್ಮ ಲೈಫಲ್ಲಿ ಏನಿದೆ, ನೀವು ಕೆಟ್ಟದೆಲ್ಲ ಬರೆಯೋಂಗಿಲ್ಲ, ಯಾವಾಗಲೂ ಪಾಸಿಟಿವೇ ಬರೀಬೇಕು, ನೆಗೆಟಿವ್ ಬರೆಯೋಂಗೇ ಇಲ್ಲ. ನಾನು ಚೆನ್ನಾಗಿದ್ದೀನಿ, ನಾನು ಬೆಳಗ್ಗೆ ಎದ್ದಿದ್ದೀನಿ, ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ, ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿದ್ದೀವಿ, ನಾನು ನನ್ನ ಮಕ್ಳ ಜೊತೆ ಫುಲ್ಲು ಖುಷಿಯಾಗಿದ್ದೀನಿ, ನನಗೆ ಇವತ್ತು ಈ ಥರ ಕೆಲಸ ಆಯಿತು. ಫುಲ್ ಪಾಸಿಟಿವ್ ಆಗೇ ಬರೀಬೇಕು, ನೆಗೆಟಿವ್ ಆಗಿ ಬರೀಬಾರ್ದು. ಅದು ಹಾಗೇ ಆಗುತ್ತೆ, ದೇವರಿದ್ದಾನೆ ಅಲ್ವಾ. ನಾವು ಯಾವತ್ತು ಮನಸ್ಸಲ್ಲಿ ಒಳ್ಳೇದು ಬಯಸ್ತಾನೆ ಇರ್ತೀವಿ, ಅದು ಒಳ್ಳೇದಾಗುತ್ತೆ. ನಾವು ಕೆಟ್ಟದ್ದು ಬಯಸ್ತಾ ಇದ್ದರೆ ಕೆಟ್ಟದೇ ಆಗುತ್ತೆ ಅಂತ ಅನ್ಕೋಬಾರ್ದು. ಅದಕ್ಕೆ ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಅದಕ್ಕೆ ನಾನು ಒಂದು ಪೇಜ್ ಅಷ್ಟು ಯಾವಾಗಲೂ ಒಂದು ಪೇಜ್ ಒಂದು 10 ಪಾಯಿಂಟ್ಸು 5 ಪಾಯಿಂಟ್ಸು ನಿಮ್ಗೆ ಏನು ಅನಿಸುತ್ತೆ, ಆರೋಗ್ಯವಾಗಿದ್ದೀನಿ, ನಾನಿವತ್ತು ಅಂದ್ಕೊಂಡಿದ್ದೆಲ್ಲ ಆಯಿತು ಅಂತ ನೀವು ಪಾಸಿಟಿವ್ ಆಗೇ ಬರ್ಕೊಂಡು ಹೋಗಿ, ಓಕೆನಾ. ಈ ಥರ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ದಿವಸ ನಾನೇನು ಇದೇನಲ್ಲ, ನಾನು ಅಭ್ಯಾಸ ಮಾಡ್ಕೊಂಡಿರೋದು ಅಷ್ಟೇ. ಫಸ್ಟ್ ಎಲ್ಲ ಆಯ್ತು, ಇವಾಗ ಕೆಲಸ ಮಾಡ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡೆ, ಕಸ ಎಲ್ಲ ಗುಡಿಸಿ. ಇವತ್ತು ಸಾಟರ್ಡೆ ಬೇರೆ ಅಲ್ವಾ, ನಾನು ಅದಕ್ಕೇ ಭಾನುವಾರ ಮಾತ್ರ ಒಂದು ದಿವಸ ಮಾತ್ರ ಸ್ಕಿಪ್ ಮಾಡ್ತೀನಿ ಅಷ್ಟೇ ಎಕ್ಸಸೈಸ್ ಮಾಡೋದು. ಇಲ್ಲಾಂದರೆ ಯಾವ ಥರ ಒಂದು ದಿವಸ ಏನಾದರೂ ಅಕಸ್ಮಾತು ಏನಾರು ಸುಸ್ತಾಗಿದ್ರೆ ಏನಾರು ಅವತ್ತು ಸ್ಕಿಪ್ ಮಾಡಿದ್ರೆ ಒಂದು ವಾರದಲ್ಲಿ ಒಂದು ದಿವಸ ಸ್ಕಿಪ್ ಮಾಡಿರ್ತೀನಿ ಅಷ್ಟೇ. ಇವಾಗ ಕ್ಲೀನಾಗಿ ಎಲ್ಲದನ್ನು ಮನೆಯೆಲ್ಲ ಒರೆಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಬಿಟ್ಟೆ ಲೈಟಾಗಿ. ನಮ್ಮ ಮನೇಲಿ ಬೇಗ ಹೋಗಬೇಕು ಅಂದರು, ಅದಕ್ಕೆ ಬೇಗ ಅವ್ರಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಲೈಟಾಗಿ ಮಾಮೂಲಿ ಬೆನಿಸಿ ರವೆ ಇರುತ್ತೆ, ಹುರಿದ್ಬಿಟ್ಟು ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಕಡಲೆಬೇಳೆ ಇಷ್ಟೇ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ರವೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಮತ್ತು ಬೆನಿಸಿ ರವೆ ಇದು ಸ್ವಲ್ಪ ವೆಜಿಟೇಬಲ್ ಹಾಕಿದ್ರೆ ಉಪ್ಪಿಟ್ಟು ಆಗುತ್ತೆ. ಅದಕ್ಕೆ ಆಯಿತು ಉಪ್ಪಿಟ್ಟೆಲ್ಲ ನಮ್ಮ ಮನೇಲಿ ತಿಂದ್ಬಿಟ್ಟು ಹೋದ್ರು. ನಾನು ಅದಕ್ಕೆ ಬೇಗ ಸ್ನಾನ ಮಾಡ್ಕೊಂಬಂದು ದೇವ್ರ ಪಾತ್ರೆ ತೊಳ್ಕೊಂಡು ಅಂದ್ಬಿಟ್ಟು ಬೇಗ ತೊಳ್ಕೊತಾ ಇದ್ದೀನಿ. ಮಾಮೂಲಿ ಕೋಲ್ಗೇಟೇ ತೊಳ್ಕೊತೀನಿ. ಫಸ್ಟು ಕೋಲ್ಗೇಟ್ ಪೌಡರ್ ಇತ್ತು, ಇವಾಗ ಎಲ್ಲಿ ತಂದೆ ಇಲ್ಲ. ಅಲ್ಲಿನ ಪುಡಿ ಅಂತ ಬರುತ್ತಲ್ಲ, ಅವಾಗಂತೂ ಅಲ್ಲಿನ ಪುಡಿ ಕೈಗೆ ಹಾಕೊಂಬಿಟ್ಟು ನಾವು ಬ್ರಷ್ ತಗೊಂಡು ಉಜ್ಕೊತಾ ಇದ್ವಿ. ಎಷ್ಟು ಚೆನ್ನಾಗಿ ವೈಟ್ ಆಗ್ತಿದ್ದು ಗೊತ್ತಾ. ಇವಾಗ ಎಲ್ಲ ಕೆಮಿಕಲ್, ಸುಮ್ಮನೆ ನೊರೆ ಬರಲಿ ಅಂತಲೇ ಏನೋ ಹಾಕಿರ್ತಾರೆ, ಏನೋ ಗೊತ್ತಿಲ್ಲ. ಅಯ್ಯಪ್ಪ, ಅವಾಗೆಲ್ಲ ಬರೀ ಬೇವಿನ ಕಡ್ಡಿಲೇ ಉಜ್ಕೊತಾ ಇದ್ರು. ಸುಮ್ಮನೆ ಅಡ್ಡಾಡ್ಕೊಂಡು ವಾಕ್ ಮಾಡ್ಕೊಳೋ ಥರ ಹೋಗ್ಬಿಟ್ಟು ಬೇವಿನ ಕಡ್ಡಿಲೇ ಬೇವಿನ ಕಡ್ಡಿಲಿ ಎಷ್ಟು ಆಯುರ್ವೇದಿಕ್ ಇರುತ್ತೆ ಅಲ್ವಾ. ಅದನ್ನು ಫುಲ್ಲು ಹಿಂಗೆ ಅಲ್ಲಲ್ಲಿ ಉಜ್ಕೊಂಡು ತಿರ್ಗಾಡ್ಕೊಂಡು ಬರ್ತಿದ್ವಿ. ಇವಾಗೆಲ್ಲ ಫುಲ್ಲು ಬ್ರಷ್ಷು, ಕೋಲ್ಗೇಟು ಇಲ್ಲ. ಇವಾಗ ಕೋಲ್ಗೇಟ್ ಪೌಡರ್ ಇಲ್ಲ, ಇವಾಗ ಪೇಸ್ಟಲ್ಲಿ ಅಷ್ಟು ಥರವೇ. ಅಪ್ಪ ಮೆಣಸಂತೆ ಅದಿರುತ್ತೆ, ಆ ಉಪ್ಪಿರುತ್ತೆ ಅಂತ ಹೇಳ್ತಾರೆ, ಏನಿರುತ್ತೆ ಏನೋ ಗೊತ್ತಿಲ್ಲ. ಇವಾಗ ನಾನು ಕೋಲ್ಗೇಟ್ ಒಂದು ಇಟ್ಕೊಂಡಿದ್ದೀನಿ ಪೇಸ್ಟು, ಅದನ್ನೇ ಸ್ವಲ್ಪ ಇದು ಸಬ್ಬಿನ ಪುಡಿ ಬರ್ತದೆ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಉಜ್ಕೊತೀನಿ. ಉಜ್ಬಿಟ್ಟು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡೆ. ಸ್ವಲ್ಪ ಹುಣ್ಸೆಹಣ್ಣಲ್ಲಿ ಅಷ್ಟೇ, ನೀವು ಜಾಸ್ತಿ ಬ್ಲ್ಯಾಕ್ ಎಲ್ಲ ಆಗಿದ್ರೆ ಹುಣ್ಸೆಹಣ್ಣು ಸ್ವಲ್ಪ ತೊಳ್ಕೊಂಡ್ರೆ ಬೇಗ ಹೋಗುತ್ತೆ. ಸರಿ ಅಂದ್ಬಿಟ್ಟು ದೇವ್ರ ಪಾತ್ರೆ ತೊಳ್ಕೊಂಡು ಅದನ್ನು ಬಟ್ಟೆ ಒರೆಸ್ಕೊಂಡು ಎತ್ತಿಟ್ಕೊಂಡು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದನಲ್ಲ, ಇವಾಗ ಫುಲ್ಲು ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ನನಗೆ ಬೇಗ ಮಾಡ್ಕೋಬೇಕು, ಅಷ್ಟೋ ಟೈಮೇ ಆಗೋಗಿರುತ್ತೆ ನನಗೆ. ಈ ದೇವ್ರ ಮನೆ ಕ್ಲೀನ್ ಮಾಡಿ ಅದಕ್ಕೆಲ್ಲ ನಾಮ ಇಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ಹತ್ತತ್ರ ಅಂದ್ರೂ ಒಂದು 3/4 ಗಂಟೆನಾದ್ರೂ ಬೇಕು ನನಗೆ. ನಾನು ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ಬೆಳ್ಕೊಂಡು ಫುಲ್ಲು ಒರೆಸ್ಕೊಂಡು ಎಲ್ಲ ಕುಂಕುಮ ಇಟ್ಕೊಂಡು ಹೂವು ಎಲ್ಲ ಮುಡಿಸಿ ಎಲ್ಲ ದೀಪ ಹಚ್ಚಿ ನಾನೆಲ್ಲ ಬುಕ್ಕೆಲ್ಲ ಓದೋಷ್ಟೊತ್ತಿಗೆ ಒಂದು 3/4 ಗಂಟೆ ಆಗೇ ಆಗುತ್ತೆ. ಆಮೇಲೆ ನಾನು ಟಿಫನ್ ತಿನ್ನೋದಷ್ಟೇ.
ಅಂಬಳಿ ಮಾತ್ರ ಕುಡ್ದಿರ್ತೀನಿ ಅಷ್ಟೇ. ಬೆಳಗ್ಗೆ ದಿನ ಎಕ್ಸಸೈಸ್ ಎಲ್ಲ ಮಾಡಿರ್ತೀನಲ್ಲ, ಹೊಟ್ಟೆ ಎಲ್ಲ ಗುಡು ಗುಡು ಅಂತ ಇರ್ತದೆ, ಅದಕ್ಕೆ ಅಂಬಳಿ ಮಾತ್ರ ಕುಡ್ದಿರ್ತೀನಿ ಅಷ್ಟೇ. ಇನ್ನೇನಿಲ್ಲ, ಟಿಫನ್ ಏನು ತಿನ್ನೋಕೆ ಹೋಗಲ್ಲ. ಮಧ್ಯಾಹ್ನ ಡೈರೆಕ್ಟಾಗೆ ಊಟ ಮಾಡ್ಕೊತೀನಿ. ಇವಾಗ ಎಲ್ಲದಕ್ಕೂ ನಾನು ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. It helps the speaker lead his audience into the scene he described by creating an ಅದಕ್ಕೆ ಇವಾಗ ಬತ್ತಿನೂ ಅಷ್ಟೇ, ಬತ್ತಿ ಹಾಕ್ತಾ ಇದ್ದೀನಿ. ಇದು ಯಾವತ್ತೂ ಅಷ್ಟೇ, ಬತ್ತಿ ಒಂದು ಬತ್ತಿ ಮಾತ್ರ ಹಾಕ್ಲೇಬೇಡಿ, ಎರಡು ಬತ್ತಿನ ಮಸ್ಕೋಬೇಕು. ತೊಡೆಯಲ್ಲಿ ಹಿಂಗೆ ಮಸ್ಕೊಬಿಟ್ಟಿದ್ರೆ ಕೈಯಲ್ಲೇ ಮಸ್ಕೊಬಿಟ್ಟು ಎರಡು ಬತ್ತಿನ ಹಾಕಿ, ಒಂದು ಬತ್ತಿ ಹಚ್ಬಾರ್ದು ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ನಾನು ಫೋನಲ್ಲಿ ನೋಡ್ತಾ ಇರ್ತೀನಲ್ಲ, ಎರಡು ಬತ್ತಿ ಹಚ್ಚಲೇಬೇಕು, ಒಂದು ಬತ್ತಿ ಹಚ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲದಕ್ಕೂ ಎರಡೆರಡು ಬತ್ತಿ ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲದನ್ನು ಬತ್ತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲದಕ್ಕೂ ಎರಡೆರಡು ಹಾಕ್ಕೊಳ್ಳಿ. ಕಾಮಾಕ್ಷಿ ದೀಪಕ್ಕೂ ಅಷ್ಟೇ ಎರಡು ಹಾಕ್ಕೊಳ್ಳಿ. ಫಸ್ಟ್ ನಾನು ಎಣ್ಣೆ ಹಾಕ್ಬಿಟ್ಟು ಬತ್ತಿ ಹಾಕೋಕ್ಕಾಗೋದಿಲ್ಲ, ಯಾಕಂದರೆ ಅದು ತೂತೊಳಗಿಂದ ಬತ್ತಿ ಹಾಕೋಕ್ಕಾಗೋದಿಲ್ವಲ್ಲ, ಅದಕ್ಕೆ ನಾನು ಫಸ್ಟ್ ಬತ್ತಿ ಹಾಕ್ತೀನಿ, ಆಮೇಲೆ ಮಾಮೂಲಿ ಎಣ್ಣೆ ಹಾಕ್ತೀನಿ. ಅದಕ್ಕೆ ನೀವು ಹೋಗೋ ದಾಸವಾಳ ಹೂವು ಕುಯ್ಕೊಂಬಂದಿದ್ದ ಕೆಳಗಡೆ ಹೋಗಿ ಅಪಾರ್ಟ್ಮೆಂಟ್ ಹತ್ರ, ಅದು ಕೆಳಗೆ ಇದು ವೀಳ್ಯದೆಲೆ ತೊಗೊಬಂದಿರಲಿಲ್ಲ, ನಮ್ಮ ಮನೆಯವ್ರು ಖಾಲಿಯಾಗಿದೆ ಅಂತಂದ್ರು, ಕೇಳಿದ್ರು ಅಂತಂದು ಎರಡು ಹತ್ರ ಇಲ್ಲ ಅಂತ ಅಂದರು. ಅದಕ್ಕೆ ಕೆಳಗೆ ಹೋಗ್ಬಿಟ್ಟು ನಾನು ಅದು ದಾಸವಾಳದ ಎಲೆ ಬರುತ್ತೆ, ಅದನ್ನು ಕುಯ್ಕೊಬರೋಣ ಅಂತ ಕೆಳಗೆ ಹೋದೆ, ಅಪಾರ್ಟ್ಮೆಂಟಲ್ಲಿ ಕೆಳಗೆ. ಅದು ಎಲೆ ಎಲ್ಲ ಯಾಕೋ ಒಂದು ಚೂರು ಚಿಕ್ಕದಾಗಿದೆ, ತುಂಬ ದೊಡ್ಡದಾಗೂ ಇಲ್ಲ. ಇರಲಿ ಪರವಾಗಿಲ್ಲ ಅಂತ 5 ವೀಳ್ಯದೆಲೆ ಕಿತ್ಕೊಂಡು ಹಂಗೇನೆ ಅಲ್ಲಿ ದಾಸವಾಳ ಹೂವನು ಇತ್ತು ಒಂದು 3, ಅವನು ಕುಯ್ಕೊಂಬಿಟ್ಟು ತಗೊಬಂದೆ. ಅಲ್ಲಿ ಯಾರೇನು ಕುಯ್ಕೊಳೋದಿಲ್ಲ, ಅದಕ್ಕೆ ನಾನೇ ಕುಯ್ಕೊಂಡು ತಗೊಬಂದೆ. ಇವಾಗ ಹಂಗೇನೆ ಕಳ್ಸಕ್ಕೆಲ್ಲ ಹಾಕ್ಬಿಟ್ಟು, ನಾನು ಕಳ್ಸೋಕ್ಕೇನಿಲ್ಲ, ನೀರು, ಒಂದು ಬೆಳ್ಳಿ ಕಾಯಿನ್ ಅಂದರೆ ಪರವಾಗಿಲ್ಲ, 5 ರೂಪಾಯಿದು ನೀವು ಗೋಲ್ಡ್ ಕಾಯಿನ್ ಬರ್ತಾರೆ ಅದನ್ನು ಹಾಕ್ಕೊಳ್ಳಿ. ನಾನು ಹೂವು ಮಾಮೂಲಿ ನಾ ಕಾಯಿ ಇಡೋದಿಲ್ಲ, ಹೂವು ಮಾಮೂಲಿ ಕಟ್ಟಿರೋ ಹೂವು ಇರ್ತದೆ, ಇದು ಇದನ್ನಪ್ಪ ಸೇವಂತಿಗೆ ಹೂವು, ಅದನ್ನೇ ಇಡ್ತೀನಿ. ಇನ್ನೆಲ್ಲ ಕಡೆ ಹೂವನ್ನೆಲ್ಲ ಅದನ್ನು ಮುಡಿಸ್ಕೊಂಬರ್ತೀನಿ. ಕಟ್ಟಿರೋ ಹೂವನೇ ಜಾಸ್ತಿ 2 ಮೊಳ ತಂದಿರ್ತಾರೆ. ಇಲ್ಲಂತೂ ಮೊಳನೇ 30 ರೂಪಾಯಿ, ಇನ್ನು ಮಾರು ಎಷ್ಟು ರೂಪಾಯಿ ಇರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಎಲ್ಲ ಮಾರು ಅಂದ್ರೇ ಎಷ್ಟೊಂದು ಕೊಡ್ತಾರೆ, ಇಲ್ಲಿ ಮೊಳಕ್ಕೇನೆ ಅಪ್ಪ, ಇದು ಮಲ್ಲಿಗೆ ಹೂವು ಅಂತೂ ಮೊಳನೇ 80 ರೂಪಾಯಿನ 60 ರೂಪಾಯಿನ ಇರುತ್ತೆ ಅಪ್ಪ. ಇದ್ರ ಸೈಡ್ ಇವಾಗ ವರಲಕ್ಷ್ಮಿ ಹಬ್ಬ ಎಲ್ಲ ಏನೋ ಹತ್ರ ಹಬ್ಬಗಳು ಬಂದರೆ ಮಾತ್ರ ತುಂಬ ರೇಟ್ ಇರುತ್ತೆ ಮಾತ್ರ. ಎಲ್ಲ ಸರಿ, ಇವಾಗ ಹೂವು ಎಲ್ಲ ಮುಡಿಸಿರ್ತೀನಿ. ಇನ್ನು ಮಿಕ್ಕಿದೇನಾರ ಇದ್ದರೆ ಮಂಗಳವಾರ ಮತ್ತೆ ಪೂಜೆ ಮಾಡ್ತೀನಲ್ಲ, ಭಾನುವಾರ ಇಲ್ಲಾಂದರೆ ಸೋಮವಾರ ಮಾಡಿರ್ತೀನಿ, ನಾನು ಮಂಗಳವಾರ ಮಾಡ್ತೀನಿ. ಅಕಸ್ಮಾತ್ ನನಗೇನಾರ ಕೆಲಸ ಏನಾರ ಇದ್ದರೆ ಮಾತ್ರ ಆಗಲ್ಲ ಅಂತಂದರೆ ಮಂಗಳವಾರ ಮಾಡ್ತೀನಿ, ಇಲ್ಲಾಂದರೆ ಸೋಮವಾರನೂ ಮಾಡಿ ಮಂಗಳವಾರನೂ ಮಾಡ್ಕೊತೀನಿ. ಇವಾಗ ಎಲ್ಲದಕ್ಕೂ ಬತ್ತಿಗೆಲ್ಲ ಬತ್ತಿ ಎಲ್ಲ ಹಾಕ್ಬಿಟ್ಟು, ಬತ್ತಿಗೆಲ್ಲ ಅಂತಿದ್ದೀನಿ, ಬತ್ತಿ ಎಲ್ಲ ಹಾಕ್ಬಿಟ್ಟು ಇವಾಗ ಎಣ್ಣೆ ಬಿಡ್ಕೊತೀನಿ. ಇಲ್ಲ ಒಂದ್ಸರಿ ತುಪ್ಪ ದೀಪನ ಹಚ್ತೀನಿ, ಮಾಮೂಲಿ ಇವಾಗ ಇದು ದೀಪಂ ಬರುತ್ತಲ್ಲ ಆ ಎಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಇದು ಮಾತ್ರ ಗ್ರಂಥಿ ಅಂಗಡಿಲಿ ತೊಗೊಬಂದಿದ್ದು ಸಗಣಿದು, ಎಷ್ಟು ಚೆನ್ನಾಗಿದೆ ಅಂದರೆ ಮನೆಯೆಲ್ಲ ಫುಲ್ಲು ಗಮ್ ಅಂತ ಇರುತ್ತೆ. ಫಸ್ಟ್ ಅಂಗಡಿಲೆಲ್ಲ ತೊಗೊಬರ್ತಾಯಿದ್ದೆ, ಅಷ್ಟಾಗೇನು ಅದು ಚೆನ್ನಾಗಿರ್ತಿಲ್ಲ. ಇದು ಚೆನ್ನಾಗಿದೆ ಮಾತ್ರ. ಗ್ರಂಥಿ ಅಂಗಡಿಲಿ ನೀವು ಕೇಳಿದ್ರೆ ಎಷ್ಟು ಥರ ಬರುತ್ತೆ ಮಾತ್ರ, ತುಂಬ ಚೆನ್ನಾಗಿರ್ತವೆ.
ಸಿಂಪಲಾಗೆ ರಂಗೋಲಿ ಬಿಡಿಸಿದ್ದೀನಿ ನೋಡಿ. ಬೇಗ ಬೇಗ ಟೈಮ್ ಬೇರೆ ಆಗಿಬಿಟ್ಟಿತ್ತಲ್ವ. ನನಗೆ ಚುಕ್ಕಿ ರಂಗೋಲಿ ಬರೋಲ್ಲ. ಮಾಮೂಲಿ ರಂಗೋಲಿ ಆದರೆ ಫ್ಲವರ್ ಥರದ್ದು ಬೇರೆ ಬೇರೆ ಥರದ್ದೆಲ್ಲ ಬಿಡಿಸ್ತೀನಿ. ಈ ಥರ ನನಗೇನು ಎಕ್ಸ್ಪರ್ಟ್ ಏನಲ್ಲ ರಂಗೋಲಿಲಿ. ಮಾಮೂಲಿ ಮೀಡಿಯಮಾಗಿ ಬಿಡಿಸ್ತೀನಿ, ಸಾಕಲ್ವ. ಹೆಣ್ಮಕ್ಳಾಗಿ ನಾವು ಅಷ್ಟೋ ಇಷ್ಟೋ ದೇವ್ರ ಹತ್ರ ದೇವ್ರಂತ ದೇವ್ರೇನು ಅನ್ನೋದಿಲ್ಲ, ಇಷ್ಟು ದೊಡ್ಡದಾಗೆ ಬಿಡಿಸಿ ಅಷ್ಟು ದೊಡ್ಡದಾಗೆ ಬಿಡಿಸಿ ಅಂತ. ಬಾಕ್ಲು ಹೊಡ್ಸ್ಬಿಟ್ಟು ಕುಂಕುಮ ಇಟ್ಟು ರಂಗೋಲಿ ಬಿಟ್ಟರೆ ಸಾಕು. ಇವಾಗ ಕ್ಲೀನಾಗಿ ಅವಾಗ ಸಾಸಿವೆ ಎಲ್ಲ ಚಿಟಾಪಟ ಅನ್ನತ್ತೆ. ಇಲ್ಲ ಅಂದರೆ ಹಂಗೆ ಸಾಸಿವೆ ಎಲ್ಲ ಹಂಗೆ ಉಳ್ಕೊಳತ್ತೆ. ಅದಕ್ಕೇ ಫಸ್ಟು ಇದು ಕರ್ಪೂರ ಎಲ್ಲ ಚೆನ್ನಾಗಿ ಇದಾಗ್ಬಿಟ್ಟು ಒಳಗಡೆ ಸಾಂಬ್ರಾಣಿ ಒಂಥರ ಜಿನುಗ್ತಾ ಇರುತ್ತೆ. ಆವಾಗ ಚೆನ್ನಾಗಿ ಚಿಟಪಟ ಅನ್ನತ್ತೆ. ಒಂಥರ ನೆಗೆಟಿವ್ ಇದ್ರೆ ಎಲ್ಲ ಹೋಗುತ್ತೆ ಅಂತ ಅಷ್ಟೇ. ನಾನು ಯಾವಾಗ್ಲೂ ಧೂಪ ಹಾಕ್ದಾಗ ಮಾತ್ರ, ಮಂಗಳಾರತಿ ಬೆಳಗಿರ್ತೀನಲ್ಲ ಆವಾಗ ಮಾತ್ರ ಬಿಳಿ ಸಾಸಿವೆ ಹಾಕ್ತೀನಿ. ಇಲ್ಲಾಂದರೆ ಮಾಮೂಲಿ ಗಂಧ ಕಡ್ಡಿ ಮಾತ್ರ ಬೆಳಗ್ಬಿಟ್ಟು ದೀಪ ಹಚ್ತೀನಿ ಅಷ್ಟೇ. ಇವಾಗ ಭಗವದ್ಗೀತೆ ಬುಕ್ ಓದ್ತಾ ಇದ್ದೀನಿ. 1-2 ಪೇಜು, ನನಗೇನಾದರೂ ಟೈಮ್ ಇದೆ ಅಂದರೆ 2 ಪೇಜ್ ಓದ್ತೀನಿ, ಇಲ್ಲಾಂದರೆ 1 ಪೇಜ್ ಓದ್ತೀನಿ. ನಾವು ಯಾವ್ದು ಬುಕ್ ಆದರೂ ಓದ್ಬೋದು, ಇದೇ ಬುಕ್ಕು ಅದೇ ಬುಕ್ಕು ಅಂತ ಏನಿಲ್ಲ. ನಿಮ್ಮ ಹತ್ರ ಏನಪ್ಪ ಗ್ರಂಥಿ ಅಂಗಡಿಲಿ ಹೋದರೆ ಎಷ್ಟು ಥರ ಬುಕ್ಗಳು ಕೊಡ್ತಾರೆ. ದೇವ್ರ ಬುಕ್ಕು ನೀವು 2 ಪೇಜ್, ನಮಗೊಂಥರ ಪೂಜೆ ಎಲ್ಲ ಆಗಿರುತ್ತಲ್ಲ, ಕುತ್ಕೊಂಡು 1-2 ಪೇಜು ಓದೋದಾಗಲಿ, ಇಲ್ಲಾಂದರೆ ಒಂದೊಂದು ಪೇಜ್ ಏನಾದರೂ ಬರೆಯೋದಾಗಲಿ ಅಭ್ಯಾಸ ಮಾಡ್ಕೊಬೇಕು. ನಾನು ಅದಕ್ಕೆ ಬರೆಯೋದು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಪೇಜ್ ನೀವು ಮನೆ ದೇವ್ರು ಯಾವುದಿರುತ್ತೋ ಆ ದೇವ್ರ ಹೆಸ್ರನ್ನ ಬರ್ಕೊಂಡು ಹೋಗ್ತಾ ಇರಬೇಕು ಒಂದೊಂದು ಪೇಜ್ ಅಂದ್ಬಿಟ್ಟು ನಾನಿವಾಗ ಭಗವದ್ಗೀತೆ ಬುಕ್ ನೆಕ್ಸ್ಟ್ ಸಲ ಅದನ್ನು ಅಭ್ಯಾಸ ಮಾಡ್ಕೊತೀನಿ. ನೀವು ಒಂದು ಬಟ್ಲಲ್ಲಿ ಹೂವು ತಗೊಂಡು ಮನೆ ಬಾಗ್ಲ ಹತ್ರ ಇಡೋದ್ರಿಂದ ಏನಾದರೂ ಯಾರಾದರೂ ದೃಷ್ಟಿ ಇದ್ದರೆ ಫಸ್ಟು ಅದರ ಮೇಲೆ ಹೋಗುತ್ತೆ ಅಂತ ಅಷ್ಟೇ ನಾನು ಅಂದ್ಕೊಂಡಿರೋದು. ಯಾವುದಾದ್ರು ಒಂದು ಬಟ್ಲಲ್ಲಿ ಹೂವನ್ನ ಬಾಗ್ಲಲ್ಲಿ ಹೊಸ್ಲತ್ರ ಬಲಗಡೆ ಇಡಿ. ಪೂಜೆ ಎಲ್ಲ ಆಯಿತು. ಇವಾಗ ಸಾಂಬಾರು ಮಾಡಬೇಕು. ಅದಕ್ಕೆ ಪಾಲಕ್ ಸೊಪ್ಪಿದೆ, ತುರ್ಪು ಕಡ್ಕೊಬಿಟ್ಟಿದ್ದೀನಿ. ಕೂದಲೆಲ್ಲ ಉದುರು ಬಿಡುತ್ತೆ ಆಮೇಲೆ ಇದರೊಳಗಡೆ ಅಂದ್ಬಿಟ್ಟು ತುರ್ಪು ಕಡ್ಕೊಂಡು ಇವಾಗ ಸೊಪ್ಪು ತಂದಿದ್ರು ನಮ್ಮ ಮನೆಯವ್ರು ಬೆಳಗ್ಗೆ. ಫ್ರೆಶ್ ಆಗಿದೆ ನೋಡಿ. ನಿಮಿಷ, ಅದು ಬೇರೆ ಮಣ್ಣು ಉದುರುತ್ತೆ ಅಂತ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ಅದಕ್ಕೆ ಪಪ್ಪು ಥರ ಮಾಡ್ತೀನಿ. ಪಪ್ಪು ಮಾಡಿಬಿಟ್ಟು ಅನ್ನ ಮಾಡ್ಕೊಂಡು ತುಪ್ಪ ಹಾಕೊಂಡು ಹಪ್ಪಳ ಮಾಡಿ ತಿಂದರೆ ಚೆನ್ನಾಗಿರುತ್ತೆ. ಬೇಗ ಸೋಸ್ಕೊಬಿಟ್ಟು ಪಟ ಪಟ ಅಂತ ಮಾಡಬೇಕು. ಟೈಮ್ ಆಗೋಗ್ಬಿಟ್ಟಿದೆ ಅಷ್ಟು ಬೇಗ. ನಾನು ಪೂಜೆನ ಮಾಡಿ ದೇವ್ರ ಪತ್ರ ಎಲ್ಲ ಬೆಳಕಂಡು ಪೂಜೆ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಕ ಆಯಿತು. ಚೆನ್ನಾಗಿರುತ್ತೆ. ಪಾಲಕ್ ಪನ್ನೀರು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಪಾಲಕ್ ಪನ್ನೀರು. ನನಗೆ ಮಣ್ಣದ್ದು ಮೈಯ ಜುಮ್ಮನತ್ತೆ ನನಗೆ. ಕರ 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 ಅಂತ ಸೌಂಡ್ ಬರುತ್ತೆ ನನಗೆ. ಇದು ಸೊಪ್ಪನ್ನ ನೀರೊಳಗೆ ನೆನಾಕ್ಬೇಕು, ಯಾಕಂದರೆ ಅದು ಎಲೆಯಲ್ಲಿ ಮಣ್ಣಿರುತ್ತೆ ತುಂಬಾ. ಅದಕ್ಕೆ ಚೆನ್ನಾಗಿರುತ್ತೆ. ನನಗೆ ಮಸಾಲೆ ಸಾಂಬಾರು ಇಷ್ಟ ಆಗಲ್ಲ ಅಷ್ಟಾಗಿ. ನಮ್ಮ ಮನೆಗೆ ಮಾತ್ರ ಮಸಾಲೆ ಸಾರು ಇಷ್ಟ. ಬರೀ ಕಾಳು ಕಾಳು ಕಾಳು
ಕಾಳು ಕಾಳು ಕಾಳು. ಅದಕ್ಕೆ ನನಗೆ ಪಾಲಕ್ ಸಾಂಬಾರು ಮತ್ತು ತಿಳಿ ಸಾಂಬಾರು ಮತ್ತು ಬೇಳೆ ಸಾರು ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಉಪ್ಪಿನಕಾಯಿ ಇಲ್ಲಾಂದರೆ ಹಪ್ಳ. ನನಗೆ ಏನಿದ್ರು ಪರವಾಗಿಲ್ಲ, ಏನಿಲ್ಲ ಅಂದರೆ ನನಗೆ ತಿನ್ಕೊಬಿಡ್ತೀನಿ. ನಮ್ಮನೆಗೆ ನೆಂಚ್ಕೊಳಕ್ಕೆ ಇರಲೇಬೇಕು. ನಮ್ಮನೆಗೆ ಆಮ್ಲೆಟು ಜಾಸ್ತಿ ನಾನ್ ವೆಜ್ ಇಷ್ಟಪಡ್ತಾರೆ ನಮ್ಮ ಮನೆಯವರು. ತಿನ್ನೋದು ಸ್ವಲ್ಪ ಇಷ್ಟ ಅವರಿಗೆ. ಆದರೆ ನನ್ನ ಮಗಳಿಗೂ ಅಷ್ಟೇ ಫೇವ್ರೆಟು ಆಮ್ಲೆಟು, ಕಬಾಬು, ಚಿಕನ್ನು. ಶಾಂತಮ್ಮ ಪಾಪ ಶನಿವಾರ. ಅದಕ್ಕೆ ಸೊಪ್ಪು ನಾನು ಒಂದು ಸೊಪ್ಪು ತಗೊಬರ್ರಿ ಅಂತ ಅಂದೆ ಅಷ್ಟೇ, ಪಾಲಕ್ಕು. ಅವರು 2 ಕಟ್ ತಗೊಬಂದಾರೆ. ಅದಕ್ಕೆ ಏನು ಮಾಡ್ತೀನಿ, ಸೋಸ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಸುತ್ಬಿಟ್ಟು ಇಕ್ತೀನಿ. ಅದನ್ನು ಪಾಲಕ್ಕಿದೆ ಒಂದು ಇನ್ನೊಂದು ಪನ್ನೀರ್ ಇದೆ. ಅದಕ್ಕೆ ಪನ್ನೀರ್ ಮಾಡಿಬಿಡೋಣ, ಚಪಾತಿ ಮಾಡ್ತೀನಿ. ಚೆನ್ನಾಗಿರುತ್ತೆ, ಸೂಪರಾಗಿದೆ. ಅದೊಂದು ತೋರಿಸಿದ್ದೀನಿ ಅನಿಸುತ್ತೆ. ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇರ್ತೀರಲ್ಲ ಅವರಿಗೆ ತೋರಿಸ್ತೀನಿ, ಓಕೆನಾ. ಎಷ್ಟೊಂದು ಸಲ ಮಾಡಿದ್ದೀನಿ ಪಾಲಕ್ ಪನ್ನೀರ್, ತುಂಬ ಸಲ. ಮೂಗು ಕಡಿತಾ ಇದೆ. ಅಂತ ಈ ಮನೆ ಕಟ್ತಾನೇ ಇದ್ದಾರೆ, ಇನ್ನೂ ಕಟ್ತಾನೇ ಇದ್ದಾರೆ ಇಲ್ಲೊಂದು ಮನೆ. ಅದೇನೋ ಇನ್ನೂ ಕಟ್ತಾನೇ ಇವ್ರಿ ಅಂತೀವಲ್ಲ, ಮನೆ ಕಟ್ತಾ ಇದ್ದಾರೆ. ನೀಟೇ ಕಟ್ಟು. ಯಾವಾಗ ಹೋಗಿ ಸಂಜೆನಾ? ಊಟ ಮಾಡ್ಕೊಂಡು. ಇದೇನಿದು ಎಣ್ಣೆ ನೋಡಲಿ, ಇದೇನಿದು ಇಲ್ಲೋಡು, ಬಿಚ್ಕೊತ್ತು, ಲೂಸ್ ಆಯ್ತು. ಇದೇನು ಹೇಳು? ಮೀಲ್ಸ್ ಆ್ಯಂಡ್ ಮೆಮೊರೀಸ್ ಆರ್ ಮೇಡ್ ಹಿಯರ್. ಹಿಯರ್ ಅಂದರೆ ಊಟ ತಿಂದ್ಬಿಟ್ಟು ಮೆಮೊರಿ ಆ್ಯಂಡ್ ಮೇಡ್ ಹಿಯರ್ ಅಂದರೆ ಏನು? ತಲೆ ಕಟ್ಟು ಅಂತ ಬಂದಿದ್ದಾಳೆ. ತಲೆ ಸ್ನಾನ ಮಾಡಿಸಿದ್ದಾಳೆ. ತಲೆಗೆ ಅವಳಿಗೆ ಟವಲ್ ಇರಲೇಬೇಕು, ಇಲ್ಲ ಅಂದರೆ ಅವಳಿಗೆ ತಲೆ ಬಿಚ್ಚೋದೇ ಇಲ್ಲ, ಕೂದಲು. ತಲೆ ಫಸ್ಟ್ ಕ್ಲೀನಾಗಿ ಎಲ್ಲ ನೀರೆಲ್ಲ ಇದಾದ್ಮೇಲೆ ಆಮೇಲೆ ಲಾಸ್ಟಿಗೆ ಬಿಚ್ತಾಳೆ. ಬಿಚ್ಚೆ ಅಮ್ಮು ಅಂದರೆ ಇಲ್ಲ ನಾನು ಬಿಚ್ಚಲ್ಲ ಅಂತ ಹೇಳ್ತಿರ್ತಾಳೆ. ಈ ಸೊಪ್ಪು ಕೂಗೋಷ್ಟೊತ್ತಿಗೆ ಇವಾಗ ಕರೆಕ್ಟಾಗಿ ಆಗೋಗೈತಿ. ಮಧ್ಯಾಹ್ನಷ್ಟೊತ್ತಿಗೆ ಮಾಡಬೇಕು. ಇವತ್ತು ಟೈಮ್ ಆಗೋಯ್ತು. ಅವಳಿಗೂ ಸ್ನಾನ ಮಾಡ್ಸ್ಕೊಂಡು ಕೂತಿದ್ದೆ, ದೇವ್ರ ಪತ್ರೆ ಬೆಳ್ಕೊಂಡೆ, ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಯಾಕೋ ದಿನ ಕೆಲಸ ಮಾಡಬೇಕಲ್ಲ, ಯಾರಪ್ಪ ಮಾಡೋದು ಅನಿಸುತ್ತೆ ಕೆಲಸನ. ಒಂದು ದಿವಸ ನೋಡಿ ಎಷ್ಟಿಲ್ಲ ನಮಗೆ. ಎಲ್ಲಿ ಒಂದು ದಿವಸ ನಮಗೆ ರಜೆ ಕೊಡ್ತಾರಾ? ಒಂದು ದಿವಸ ರಜೆ ಇಲ್ಲ ನಮಗೆ. ಏನೋ 1 ಗಂಟೆ 2 ಗಂಟೆ ರೆಸ್ಟ್ ಮಾಡ್ಬೋದಷ್ಟೇ. ಮತ್ತು ರೊಟೀನ್ ಅಡುಗೆ ತಿಂಡಿ, ಮಕ್ಳಿಗೆ ಓದಿಸು, ತೊಳಿ ಬಳಿ ಇದೆ. ಯಾವತ್ತು ರಜೆ ಇರುತ್ತೆ ನಮಗೆ? ಒಂದು ದಿವಸ ರಜೆ ಇರೋಲ್ಲ. ಇದು ಕ್ಲೀನಾಗಿ ಸೋಸ್ಕೋಬೇಕು. ಎಲ್ಲಿ ಚೆನ್ನಾಗಿದೆ, ಏನು ಫ್ರೆಶ್ ಆಗಿದೆ ಆ ಥರ ಏನಿಲ್ಲ, ಆದ್ರೂ ನೋಡ್ಕೊಂಡು ಹಾಕ್ಬೇಕಲ್ವ. ಪಾಲಕ್ ಎಷ್ಟು ಒಳ್ಳೇದು ಗೊತ್ತಾ, ಹೆಲ್ತಿಗೆ ನಾರಿನಾಂಶ ಇರ್ತಿದ್ರೊಳಗಡೆ. ಅದು ಈಟು ಸ್ವಲ್ಪ ಆದರೂ ಪರವಾಗಿಲ್ಲ, ಒಳ್ಳೆಯದು. ಸುಮ್ಮನೆ ಬೇಳೆ ಸಾರು ಮಾಡ್ಕೊಳೋಕ್ಕಿಂತ ಪಾಲಕ್ ಹಾಕೊಂಡು ಬೇಳೆ ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಮಿಕ್ಸ್ ಬೇಳೆ ಹಾಕ್ಬೇಕು, ಎಷ್ಟು ಚೆನ್ನಾಗಿರುತ್ತೆ. ತೊಗರಿ ಬೇಳೆ, ಹೆಸರು ಬೇಳೆ, ಆಮೇಲೆ ಮೈಸೂರು ಬೇಳೆ ಬರುತ್ತಲ್ಲ, ಒಂಥರ ಆರೆಂಜ್ ಕಲರ್ ಇದ್ದರೆ ಮೈಸೂರು ಬೇಳೆ, 3 ಬೇಳೆನೂ ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊ, ಈರುಳ್ಳಿ, ಹುಣಸೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ತಿಂತಾಯಿದ್ರೆ ಅನ್ನದಲ್ಲಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ತುಪ್ಪ ಹಾಕ್ಕೊಂಡು ಇಲ್ಲಾಂದರೆ ಬೆಣ್ಣೆನೂ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಾಯೆಲ್ಲ ನೀರು ಬರ್ತಾಯಿದೆ. ಬೇಗ ಸೋಸ್ಕೊಬಿಡ್ತೀನಿ. ಆಯಿತು, ಹೋಗಿ ಹಾಕ್ತೀನಿ. ಅನ್ನ ವಿಸಿಲ್ ಬಂತು. ಇದು ಟೈಮ್ ಆಗೋಗ್ಬಿಟ್ಟಿತ್ತು. ನಾನು ಅಮ್ಮ ಫೋನ್ ಮಾಡಿದರೆ ಅಮ್ಮನ ಹತ್ರ ಮಾತಾಡ್ತಾಯಿದ್ದೆ, ನಿಮಗೆ ಹಾಕೋದನ್ನ ತೋರ್ಸೋಕ್ಕೆ ಆಗಲಿಲ್ಲ. ಇದಕ್ಕೇನಿಲ್ಲ, ತೊಗರಿಬೇಳೆ ಮತ್ತು ಹೆಸ್ರು ಬೇಳೆ ಮತ್ತು ಮೈಸೂರು ದಾಲು ಮತ್ತು ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ, ಜೀರಿಗೆ, ಅರಿಶಿನ ಪುಡಿ, ಪಾಲಕ್ನ ಚೆನ್ನಾಗಿ ಸಣ್ಣ ಕುತ್ರಿಸ್ಕೊಬಿಟ್ಟು ನೀವು ಹಾಕಿ ಕ್ಲೀನಾಗಿ ಒಂದು 4-5 ವಿಸಿಲ್ ಕೂಗಿಸಿ ಚೆನ್ನಾಗಿ ಮಸಿಯೋದೇ ಬೇಡ. ಸೌಟಲ್ಲಿ ಹಿಂಗಂದರೆ ಸಾಕು, ಫುಲ್ ಬೆಂದೇ ಹೋಗಿರ್ತೀವಿ. ಒಗ್ಗರಣೆ ಮಾಮೂಲಿ ಎಣ್ಣೆಗೆ ಸಾಸಿವೆ, ಕರಿಬೇವು ಸೊಪ್ಪು, ಟೊಮೊಟೊ, ಸ್ವಲ್ಪ ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಳೋದಷ್ಟೇ. ಚೆನ್ನಾಗಿರುತ್ತೆ.
ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಹುಳಿ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೇ ನೆಂಚ್ಕೊಳಕ್ಕೆ ಸ್ವಲ್ಪ ಹಪ್ಳ ಇತ್ತು, ಹಪ್ಳನೂ ಮನೇಲಿ ಮಾಡಿರೋದೆ, ಅದಕ್ಕೆ ಅದನ್ನು ಹಪ್ಳ ಹಾಕೊಂಡು ಕರ್ಕೊಳ್ಳೋಣ ತಿನ್ನೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ಸ್ವಲ್ಪ ಖಾರ ಖಾರ ಇದೆ. ನನ್ನ ಮಗಳಿಗೆ ಈ ಥರದ್ದು ಇಷ್ಟ ಆಗಲ್ಲ, ಬಿಳಿವೆಲ್ಲ ಖಾಲಿ ಮಾಡಿ ಹಾಕ್ಬಿಟ್ಟಿದ್ದಾಳೆ. ಮಮ್ಮಿ ನಂಗೆ ಅದೇ ಬೇಕು ಅಂತ ಹೇಳ್ತಿದ್ಲು. ಇಲ್ಲ ಅಮ್ಮು ಇದನ್ನೇ ತಿನ್ನೋದು, ನಾನು ಅದನ್ನೇ ಸರಿ ಅಂದ್ಬಿಟ್ಟು ಒಂದೆರಡು ತಿಂತಾಳೆ. ನನ್ನ ಮಗ ಅಂತೂ ಇದನ್ನು ತಿನ್ನೋದಿಲ್ಲ, ಅವನಿಗೂ ವೈಟ್ ಕರ್ದೇ ಬೇಕು. ಸರಿ ಅಂತ ಒಂದು 4-5 ಮಾತ್ರ ಮಾಡ್ಕೊಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತಿಳಿ ಸಾರಿಗಾಗಲಿ ಒಂಥರ ರಸಮ್ಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೂ ಮೊಸರು ಸಾರಲ್ವಾ ಚೆನ್ನಾಗಿ ಬಂದಿದ್ದು. ಅದಕ್ಕೇ ಇವಾಗ ನನ್ನ ಮಕ್ಕಳಿಗೆಲ್ಲ ಊಟ ಇಕ್ಕೊಟ್ಟೆ. ನಮ್ಮ ಮನೆಯವರು ಬಂದಿದ್ರು, ಅದಕ್ಕೆ ಅವರಿಗೆ ಊಟ ಇಕ್ಕೊಟ್ಬಿಟ್ಟು ನಾನು ಇವಾಗ ಲಾಸ್ಟಿಗೆ ಫಸ್ಟ್ ಅವ್ರಿಗೆ ಇಕ್ಕೊಟ್ಬಿಡ್ತೀನಿ, ಆಮೇಲೆ ನಾನು ಲಾಸ್ಟಿಗೆ ಊಟ ಮಾಡ್ತೀನಿ. ಅನ್ನ ಹಾಕ್ಕೊಂಡು ಮುದ್ದೆನೂ ಮಾಡ್ಕೊತೀನಿ, ನೈಟ್ ಬೇಕಾದ್ರೆ ಮಾಡ್ಕೊಂಡು ಬಿಡು ಅಂತ ಅಂದ್ಕೊಂಡೆ. ಬಿಸಿ ಬಿಸಿ ಇವಾಗ ಸಾಂಬಾರು ಅನ್ನ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ತುಪ್ಪ ಚಳಿಗೋದಕ್ಕೂ ಗಟ್ಟಿ ಆಗಿಬಿಟ್ಟಿತ್ತು. ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಥ್ಯಾಂಕ್ ಯು.